ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ TET, GPSTR ಮತ್ತು HSTR ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೊಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ನಮ್ಮ ಸಂವಿಧಾನ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ನೋಟ್ಸ್ ಅನ್ನು ವಿವರಣೆಯೊಂದಿಗೆ ಕೊಡ್ತಾ ಹೋಗಿದ್ವಿ. ಅದರ ಮುಂದುವರೆದ ಭಾಗವನ್ನು ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಸಂವಿಧಾನ ಪಾಠದ ಪ್ರಮುಖ ಅಂಶಗಳು ಭಾಗ 1 ಆಲ್ರೆಡಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಯಾರು ನೋಡಿಲ್ಲ ನೋಡಬಹುದು. ಈಗ ನಮ್ಮ ಸಂವಿಧಾನ ಪಾಠದ ಮುಂದುವರೆದ ಭಾಗ, ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ನಾವು ಉತ್ತರವನ್ನು ನೋಡೋದಾದ್ರೆ, ಮೊದಲಿಗೆ ನಮ್ಮ ಸಂವಿಧಾನದ ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಲಕ್ಷಣ ಬಂದ್ಬಿಟ್ಟು ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿದೆ. ಅಂದ್ರೆ ಭಾರತ ಸಂವಿಧಾನ ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿದೆ. ಭಾರತ ಸಂವಿಧಾನವು ಒಂದು ಲಿಖಿತ ರೂಪದಲ್ಲಿದ್ದು, ಮೂಲತಃ ಅಂದ್ರೆ ಸಂವಿಧಾನ ರಚನೆ ಆದಂತ ಸಂದರ್ಭದಲ್ಲಿ 22 ಭಾಗಗಳು, 8 ಅನುಸೂಚಿಗಳು ಮತ್ತು 395 ವಿಧಿಗಳನ್ನ ಒಳಗೊಂಡಿತ್ತು. ಪ್ರಸ್ತುತ 25 ಭಾಗಗಳು, 12 ಅನುಸೂಚಿಗಳು ಮತ್ತು ಸುಮಾರು 470ಕ್ಕೂ ಅಧಿಕ ವಿಧಿಗಳನ್ನ ಒಳಗೊಂಡಿರೋದನ್ನ ನಾವು ನೋಡ್ಬೋದು. ಈ ಒಂದು ಸಂವಿಧಾನದಲ್ಲಿ ಯಾವೆಲ್ಲ ಅಂಶಗಳನ್ನ ಬರವಣಿಗೆ ರೂಪದಲ್ಲಿ ಬರೆಯಲಾಗಿದೆ ಅಂದ್ರೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳ ರಚನೆ ಆಗಿರ್ಬೋದು, ಅದರ ಅಧಿಕಾರ ಮತ್ತು ಕಾರ್ಯವ್ಯಾಪ್ತಿ ಬಗ್ಗೆ ಆಗಿರ್ಬೋದು, ಅದರ ಜೊತೆಗೆ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಈ ಎಲ್ಲಾ ಅಂಶಗಳನ್ನ ಲಿಖಿತ ರೂಪದಲ್ಲಿ ಒಳಗೊಂಡಿರೋದನ್ನ ನಾವು ನೋಡಬಹುದು. ಅದಾದ ನಂತರ ಎರಡನೇ ಲಕ್ಷಣವನ್ನ ನಾವು ನೋಡೋದಾದ್ರೆ, ಭಾರತ ಸಂವಿಧಾನವು ಭಾಗಶಃ ನಮ್ಯ, ಭಾಗಶಃ ಅನಮ್ಯ ಸಂವಿಧಾನವಾಗಿದೆ. ಅಂದ್ರೆ ಯಾವ ದೇಶದ ಸಂವಿಧಾನವನ್ನ ಸುಲಭವಾಗಿ ತಿದ್ದುಪಡಿ ಮಾಡ್ಲಿಕ್ಕೆ ಬರುತ್ತೋ ಅದನ್ನ ನಮ್ಯ ಸಂವಿಧಾನ ಅಥವಾ ಸರಳ ಸಂವಿಧಾನ ಅಂತ ಕರೀತಾರೆ. ಅಂದ್ರೆ ಆ ಸರಳ ಬಹುಮತದ ಮೂಲಕ ತಿದ್ದುಪಡಿ ಮಾಡುವಂತದ್ದಿದ್ರೆ ಅದನ್ನ ಏನಂತ ಕರಿತೀವಿ ನಾವು, ನಮ್ಯ ಸಂವಿಧಾನ ಅಂತೇಳಿ ಕರಿತಾ ಹೋಗ್ತೀವಿ, ಅಥವಾ ಸರಳ ಸಂವಿಧಾನ ಅಂತೇಳಿ ಕರಿತಾ ಹೋಗ್ತೀವಿ. ಆದ್ರೆ ಯಾವ ಸಂವಿಧಾನದ ತಿದ್ದುಪಡಿಯನ್ನ ವಿಶೇಷ ವಿಧಾನವನ್ನ ಹೊಂದಿರುತ್ತದೆಯೋ ಅದನ್ನ ಅನಮ್ಯ ಸಂವಿಧಾನ ಅಂತೇಳಿ ಕರಿತಾ ಹೋಗ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್, ನಮ್ಯ ಸಂವಿಧಾನಕ್ಕೆ ಉದಾಹರಣೆ ಅಂದ್ರೆ ಇಂಗ್ಲೆಂಡ್ ಅನ್ನ ನಾವು ನೋಡ್ಬೋದು. ಅನಮ್ಯ ಸಂವಿಧಾನಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ಅಮೆರಿಕ ಸಂವಿಧಾನವನ್ನ ನೋಡ್ಬೋದು. ಇಂಗ್ಲೆಂಡ್ ಅಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡೋದು ಬಹಳ ಸುಲಭ, ಯಾಕಂದ್ರೆ ಸರಳ ಬಹುಮತದ ಮೂಲಕ ಅವರು ತಿದ್ದುಪಡಿ ಮಾಡ್ತಾ ಹೋಗ್ತಾರೆ. ಆದ್ರೆ ಅಮೆರಿಕ ದೇಶದಲ್ಲಿ ಸಂವಿಧಾನವನ್ನ ತಿದ್ದುಪಡಿ ಮಾಡ್ಬೇಕಾದ್ರೆ ಅವರು ಬಹಳಷ್ಟು ಕಠಿಣ ನೀತಿಗಳನ್ನ ಅನುಸರಿಸುತ್ತಾ ಹೋಗ್ತಾರೆ. ಹಾಗಾಗಿ ಅನಮ್ಯ ಸಂವಿಧಾನಕ್ಕೆ ಉದಾಹರಣೆ ಅಂತಂದ್ರೆ ನಾವು ಅಮೆರಿಕವನ್ನ ನೋಡ್ಬೋದು. ಆದ್ರೆ ಭಾರತ ಸಂವಿಧಾನ ಏನ್ ಮಾಡಿದೆ ಅಂದ್ರೆ, ಭಾರತ ಸಂವಿಧಾನದ ಒಂದು ತಿದ್ದುಪಡಿ ವಿಧಾನ ಅತಿ ಸರಳವೂ ಆಗಿರದೆ ಅತಿ ಕಠಿಣವೂ ಆಗಿರದೆ ಈ ಸರಳ ಮತ್ತು ಕಠಿಣತೆಯ ಮಿಶ್ರಣವಾಗಿದೆ. ಆದ್ರಿಂದ ಭಾರತ ಸಂವಿಧಾನದ ತಿದ್ದುಪಡಿ ವಿಧಾನವನ್ನ ಭಾಗಶಃ ನಮ್ಯ ಮತ್ತು ಭಾಗಶಃ ಅನಮ್ಯ ಸಂವಿಧಾನ ಅಂತೇಳಿ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಭಾರತ ಸಂವಿಧಾನದಲ್ಲಿ 3 ರೀತಿಯ ತಿದ್ದುಪಡಿ ವಿಧಾನವನ್ನು ನೋಡ್ತಾ ಹೋಗ್ತೀವಿ. ಒಂದು ಸರಳ ವಿಧಾನದ ಮೂಲಕ, ಸರಳ ಬಹುಮತದ ಮೂಲಕ ತಿದ್ದುಪಡಿಯನ್ನು ನೋಡ್ತಾ ಹೋಗ್ತೀವಿ. ಅದಾದ ನಂತರ 368ನೇ ವಿಧಿಯ ಪ್ರಕಾರ ಇದು ವಿಶೇಷ ಬಹುಮತದ ಮೂಲಕ ತಿದ್ದುಪಡಿ ಮಾಡುವ 2 ವಿಧಾನಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ, ಸಂಸದೀಯ ಸರ್ಕಾರ ಪದ್ಧತಿಯನ್ನ ಒಳಗೊಂಡಿದೆ. ಅಂದ್ರೆ ಭಾರತ ಸಂವಿಧಾನ ಲಕ್ಷಣಗಳಲ್ಲಿ ಮತ್ತೊಂದು ನೋಡೋದಾದ್ರೆ ಸಂಸದೀಯ ಸರ್ಕಾರ ಪದ್ಧತಿಯನ್ನ ಒಳಗೊಂಡಿದೆ. ಅಂದರೆ ದೇಶದ ಸಾರ್ವಭೌಮ ಅಧಿಕಾರವನ್ನ ಚುನಾಯಿತ ಸಂಸತ್ತಿಗೆ ನೀಡಲಾಗಿದೆ. ಅಂದ್ರೆ ಪ್ರಜೆಗಳ ಮೂಲಕ ಏನು ಚುನಾಯಿತರಾದಂತ ಪ್ರತಿನಿಧಿಗಳಿರ್ತಾರಲ್ಲ ಅವರನ್ನ ನಾವು ಸಂಸದರು ಅಂತೇಳಿ ಕರಿತೀವಿ. ಆ ಸಂಸದರಿಗೆ ಇಡೀ ದೇಶದ ಸಾರ್ವಭೌಮತ್ವ ಅಧಿಕಾರವನ್ನ ಸಂಸದರನ್ನು ಒಳಗೊಂಡಂತಹ ಸಂಸತ್ತಿಗೆ ನೀಡಲಾಗಿದೆ. ಆದ್ರಿಂದ ಇದನ್ನ ನಮ್ಮ ಭಾರತ ದೇಶವನ್ನ ಸಂಸದೀಯ ಸರ್ಕಾರ ಪದ್ಧತಿ ಅಂತೇಳಿ ಕರಿತಾ ಹೋಗ್ತೀವಿ. ಅದರ ಜೊತೆಗೆ ಕೇಂದ್ರ ಹಾಗೂ ರಾಜ್ಯದಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ. ಅಂದ್ರೆ ಕಾರ್ಯಾಂಗ ಏನೇ ಕೆಲಸಗಳನ್ನ ಮಾಡಿದ್ರು ಕೂಡ ಅದು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ. ಒಂದು ವೇಳೆ ಕಾರ್ಯಾಂಗ ಏನಾದರೂ ಶಾಸಕಾಂಗದ ವಿಶ್ವಾಸವನ್ನ ಕಳೆದುಕೊಂಡ್ರೆ ಆವಾಗ ಏನಾಗತ್ತಪ್ಪ ಅಂತಂದ್ರೆ ಕಾರ್ಯಾಂಗ ತನ್ನ ಹುದ್ದೆಯನ್ನ ಕಳ್ಕೊಬೇಕತ್ತ. ಅಂದ್ರೆ ಕಾರ್ಯಾಂಗ ರಾಜೀನಾಮೆಯನ್ನ ಕೊಡ್ಬೇಕಾಗುತ್ತೆ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟ್, ಗಣತಂತ್ರ ವ್ಯವಸ್ಥೆ. ರಾಷ್ಟ್ರದ ಮುಖ್ಯಸ್ಥನನ್ನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಚುನಾಯಿಸುವ ರಾಜಕೀಯ ವ್ಯವಸ್ಥೆಯನ್ನ ಗಣತಂತ್ರ ಅಂತೇಳಿ ಕರಿತಾ ಹೋಗ್ತೀವಿ. ನಾವು ಈಗಾಗಲೇ ಪ್ರಸ್ತಾವನೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಅಂದ್ರೆ ಭಾರತದ ರಾಷ್ಟ್ರಪತಿಯನ್ನ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಅಂದ್ರೆ ಪ್ರಜೆಗಳಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ಏನ್ ಮಾಡಲಾಗುತ್ತೆ, ರಾಷ್ಟ್ರಪತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಗಣತಂತ್ರ ಎಂಬ ಪದವು ಭಾರತವು ಯಾವುದೇ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಎಂಬುದನ್ನ ಸೂಚಿಸುತ್ತದೆ. ಅಂದ್ರೆ ಇಲ್ಲಿ ಒಂದು ರಾಷ್ಟ್ರಾಧ್ಯಕ್ಷರ ಹುದ್ದೆ ಅನ್ನೋದು ಆನುವಂಶಿಕವಾಗಿ ಬಂದಂತದ್ದಲ್ಲ. ಇಲ್ಲಿ ಚುನಾವಣೆಯ ಮೂಲಕ ನಮ್ಮ ರಾಷ್ಟ್ರಾಧ್ಯಕ್ಷರನ್ನ ನಾವು ನೇಮಕ ಮಾಡಿಕೊಳ್ತೀವಿ. ಆದ್ರಿಂದ ಗಣತಂತ್ರ ಅನ್ನೋ ಪದ ಏನನ್ನ ಸೂಚಿಸ್ತದೆ ಅಂತಂದ್ರೆ, ನಮ್ಮ ದೇಶ ಅನುವಂಶೀಯ ರಾಜ ಅಥವಾ ರಾಣಿಯ ಆಳ್ವಿಕೆಗೆ ಒಳಪಟ್ಟಿಲ್ಲ ಅನ್ನೋದನ್ನ ಸೂಚಿಸ್ತದೆ. ಈ ಹಿಂದೆ ಇಂಗ್ಲೆಂಡ್ ದೇಶದ ಒಂದು ಆಧಿಪತ್ಯಕ್ಕೆ ಒಳಪಟ್ಟಿತ್ತು. ಆಗ
ಏನಾಗಿತ್ತು ಅಂದ್ರೆ ಗಣತಂತ್ರ ವ್ಯವಸ್ಥೆ ಇರಲಿಲ್ಲ. ಯಾಕಂದ್ರೆ ನಮ್ಮ ಇಡೀ ಭಾರತ ವ್ಯವಸ್ಥೆನ ಯಾರು ನೋಡ್ಕೊಳ್ತಾ ಇದ್ರು, ಇಂಗ್ಲೆಂಡ್ನ ರಾಣಿಯ ಅಧೀನದಲ್ಲಿ ನಡೀತಾ ಹೋಗ್ತಿತ್ತು. ಪ್ರಸ್ತುತ ಇಂದಿನವರೆಗೂ ಕೂಡ ಇಂಗ್ಲೆಂಡ್ ಅದು ಆನುವಂಶೀಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗ್ತಾ ಇರೋದನ್ನ ನಾವು ನೋಡ್ಬೋದು. ಇಂಗ್ಲೆಂಡ್ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿದ್ರು ಕೂಡ ಅಲ್ಲಿ ಗಣತಂತ್ರ ವ್ಯವಸ್ಥೆ ಇಲ್ಲ, ಅಲ್ಲಿ ಆನುವಂಶೀಯ ಪದ್ಧತಿ ಇನ್ನೂ ಮುಂದುವರಿತಾ ಇರೋದನ್ನ ನಾವು ಗಮನಿಸಬಹುದು. ಅದಾದ ನಂತರ ಒಕ್ಕೂಟ ವ್ಯವಸ್ಥೆ. ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅಂತೇಳಿ ಕರಿತಾ ಹೋಗ್ತೀವಿ. ಭಾರತದಲ್ಲಿ ವಿವಿಧ ಭಾಷೆ, ಜಾತಿ, ಜನಾಂಗ ಮತ್ತು ವಿಶಾಲ ಭೂಪ್ರದೇಶ ಹೊಂದಿರೋದ್ರಿಂದ ಸಂವಿಧಾನ ಏನ್ ಮಾಡುತ್ತೆ ಅಂದ್ರೆ ಒಕ್ಕೂಟ ಪದ್ಧತಿಗೆ ಅವಕಾಶವನ್ನ ನೀಡುತ್ತೆ. ಆದ್ರಿಂದ ನಾವು ಭಾರತ ಒಂದು ಒಕ್ಕೂಟ ವ್ಯವಸ್ಥೆ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಅಧಿಕಾರ ಹಂಚಿಕೆ ಹೇಗಾಗತ್ತಪ್ಪ ಅಂತಂದ್ರೆ 3 ರೀತಿಯಲ್ಲಿ ಅಧಿಕಾರ ಹಂಚಿಕೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ಕೇಂದ್ರ ಪಟ್ಟಿ, ಎರಡನೇದಾಗಿ ರಾಜ್ಯ ಪಟ್ಟಿ, ಮೂರನೇದಾಗಿ ಸಮವರ್ತಿ ಪಟ್ಟಿ. ಅಂದ್ರೆ ಇಲ್ಲಿ ಕೇಂದ್ರ ಪಟ್ಟಿಯಲ್ಲಿ 100 ಅಧಿಕಾರಗಳು ಬರುತ್ತೆ, ರಾಜ್ಯ ಪಟ್ಟಿಯಲ್ಲಿ 61 ಅಧಿಕಾರಗಳು ಬರುತ್ತೆ, ಸಮವರ್ತಿ ಪಟ್ಟಿಯಲ್ಲಿ 52 ಅಧಿಕಾರಗಳು ಬರ್ತಾ ಹೋಗುತ್ತೆ. ಕೇಂದ್ರ ಪಟ್ಟಿಯಲ್ಲಿರುವಂತಹ ಅಂಶಗಳನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಕಾಯ್ದೆ ಕಾನೂನುಗಳನ್ನ ಮಾಡಬೇಕಾಗುತ್ತೆ. ರಾಜ್ಯ ಪಟ್ಟಿಯಲ್ಲಿರುವ ಅಂಶಗಳ ಮೇಲೆ ಕೇವಲ ರಾಜ್ಯ ಸರ್ಕಾರ ಮಾತ್ರ ಕಾಯ್ದೆ ಕಾನೂನುಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಸಮವರ್ತಿ ಪಟ್ಟಿಯಲ್ಲಿ ಬಂದಂತ ವಿಷಯಗಳನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇಲ್ಲಿ ಕಾಯ್ದೆ ಕಾನೂನುಗಳನ್ನ ಮಾಡೋ ವ್ಯವಸ್ಥೆ ಇರುತ್ತೆ. ಸರಿ, ಒಂದು ವೇಳೆ ಯಾವುದೇ ಒಂದು ವಿಷಯ ಅಂದ್ರೆ ಸಮವರ್ತಿ ಪಟ್ಟಿಯಲ್ಲಿರುವ ಯಾವುದೋ ಒಂದು ವಿಷಯದ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕಾಯ್ದೆ ಕಾನೂನುಗಳನ್ನ ಮಾಡಿದಂತ ಸಂದರ್ಭದಲ್ಲಿ ವಿವಾದ ಉಂಟಾಗುತ್ತಲ್ಲ ಸರ್, ಅದಕ್ಕೆ ಪರಿಹಾರ ಏನಂತಂದ್ರೆ ಈ ವಿವಾದಗಳನ್ನ ಬಗೆಹರಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಅನ್ನೋದು ಒಂದು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ. ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಕಾಯ್ದೆ ಕಾನೂನುಗಳ ಬಗ್ಗೆ ಚರ್ಚೆ ಆಗ್ತಾ ಹೋಗುತ್ತೆ. ಅದಕ್ಕೂ ಮೀರಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಒಂದು ವೇಳೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಏನಾದ್ರೂ ಸಮವರ್ತಿ ಪಟ್ಟಿಯಲ್ಲಿರುವ ಅಂಶಗಳ ಬಗ್ಗೆ ವಿವಾದ ಉಂಟಾದ್ರೆ ಕೇಂದ್ರ ಏನು ಕಾಯ್ದೆ ಕಾನೂನು ಮಾಡುತ್ತಲ್ಲ ಆ ಒಂದು ಕಾಯ್ದೆ ಕಾನೂನು ಮುಂದೆ ಹೋಗ್ತಾ ಹೋಗುತ್ತೆ. ರಾಜ್ಯ ಮಾಡಿರುವಂತಹ ಕಾನೂನು ಅಲ್ಲಿಗೆ ರದ್ದಾಗ್ತಾ ಹೋಗೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಕೂಡ ಭಾರತ ಸಂವಿಧಾನದ ಲಕ್ಷಣಗಳು ಅಂತೇಳಿ ಕರಿತಾ ಹೋಗ್ತೀವಿ. ಈ 3 ಅಂಶಗಳನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾಡ್ತಾ ಹೋಗ್ತೀನಿ. ಯಾಕಂದ್ರೆ ಇವುಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಿರೋದ್ರಿಂದ ಇವುಗಳನ್ನ ವಿವರವಾಗಿ ಹೇಳ್ಬೇಕಾಗತ್ತೆ. ಅದಕ್ಕೆ ಸಂಬಂಧಿಸಿದಂತೆ ನಾನು ಸಪರೇಟ್ ನೋಟ್ ಕೊಡೋ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ 9ನೇದು ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ನ್ಯಾಯಾಂಗದ ಕಾರ್ಯದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಅಂದ್ರೆ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಶಾಸಕಾಂಗ ಮತ್ತು ಕಾರ್ಯಾಂಗದ ಹಸ್ತಕ್ಷೇಪ ಇರೋದಿಲ್ಲ. ನ್ಯಾಯಾಂಗ ಸ್ವತಂತ್ರವಾಗಿ ಯಾವುದೇ ಹಸ್ತಕ್ಷೇಪಕ್ಕೆ ಒಳಗಾಗಲಾರ್ದಂಗೆ ನಿರ್ಭಯವಾಗಿ ಕೆಲಸ ಮಾಡೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಅಂದ್ರೆ ಪ್ರಜೆಗಳ ಹಕ್ಕುಗಳನ್ನ ರಕ್ಷಿಸಿ ನಿರ್ಭಯವಾಗಿ ಕೆಲಸ ಮಾಡಲು ನಮ್ಮ ನ್ಯಾಯಾಲಯಗಳು ಸ್ವಾತಂತ್ರ್ಯವನ್ನ ಪಡೆದಿರೋದನ್ನ ನಾವು ನೋಡ್ಬೋದು. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಅತ್ಯುನ್ನತ ನ್ಯಾಯಾಲಯವಾಗಿದ್ದು ಅದರ ಅಡಿಯಲ್ಲಿ ನಾವು ಬೇರೆ ಬೇರೆ ನ್ಯಾಯಾಲಯಗಳನ್ನ ನೋಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ರಾಜ್ಯದಲ್ಲಿ ಉಚ್ಚ ನ್ಯಾಯಾಲಯಗಳನ್ನ ನೋಡ್ತಾ ಹೋಗ್ತೀವಿ, ಅಂದ್ರೆ ಹೈಕೋರ್ಟ್ಗಳನ್ನ ನೋಡ್ತಾ ಹೋಗ್ತೀವಿ. ಈ ಹೈಕೋರ್ಟ್ನ ಅಧೀನದಲ್ಲಿ ನಾವು ಜಿಲ್ಲಾ ನ್ಯಾಯಾಲಯಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಅಂದ್ರೆ ಅಧೀನ ನ್ಯಾಯಾಲಯಗಳಂತೇಳಿ ಕರೀತಾ ಹೋಗ್ತೀವಿ. ಈ ಎಲ್ಲಾ ನ್ಯಾಯಾಲಯಗಳು ಸುಪ್ರೀಂ ಕೋರ್ಟ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸೋದನ್ನ ನಾವು ನೋಡ್ತಾ ಹೋಗ್ಬಹುದು. ಅದಾದ ನಂತರ ಇನ್ನೊಂದು ಲಕ್ಷಣ ನಾವು ನೋಡೋದಾದ್ರೆ ಏಕ ಪೌರತ್ವ ವ್ಯವಸ್ಥೆಯನ್ನ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಅಂದ್ರೆ ಭಾರತ ಸಂವಿಧಾನವು ಏಕ ಪೌರತ್ವ ಪದ್ಧತಿಯನ್ನ ಅಳವಡಿಸಿಕೊಂಡಿದೆ. ಅಂದ್ರೆ ಒಬ್ಬ ಪ್ರಜೆ, ಅಂದ್ರೆ ಭಾರತದ ಪ್ರಜೆಯು ಒಂದು ಪೌರತ್ವವನ್ನ ಮಾತ್ರ ಒಳಗೊಂಡಿದ್ದಾನೆ. ಅಂದ್ರೆ ಅವನಿಗೆ ನೀವು ಯಾರೆಂದ್ರೆ ಪ್ರಶ್ನೆ ಮಾಡಿದಾಗ ನಾನೊಬ್ಬ ಭಾರತೀಯನಂತೆ ಹೇಳ್ಬೇಕೇ ವಿನಃ ನಾನು ಆ ರಾಜ್ಯದವನು ಈ ರಾಜ್ಯದವನು ಅಂತೇಳಿ ಪ್ರಾದೇಶಿಕವಾದವನ್ನ ಮಾಡುವಾಗಿಲ್ಲ. ಅಂದ್ರೆ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಏಕತೆ, ಸಮಗ್ರತೆ ಮತ್ತು ಅವಿಭಜತೆಯ ನಿಷ್ಠೆ ಮುಂತಾದ ಭಾವನೆಗಳನ್ನ ಬೆಳೆಸಲಿಕ್ಕೆ ಏಕ ಪೌರತ್ವ ಅನ್ನೋದು ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ತಾ ಹೋಗುತ್ತೆ. ಅದರ ಜೊತೆಗೆ ಭಾರತದಲ್ಲಿ ಒಬ್ಬ ವ್ಯಕ್ತಿಯು ರಾಷ್ಟ್ರೀಯ ಪೌರತ್ವವನ್ನು ಹೊಂದಿದ್ದಾನೆಯೇ ಹೊರತು ರಾಜ್ಯ ಪೌರತ್ವವನ್ನ ಹೊಂದಿರೋದಿಲ್ಲ. ಇದಕ್ಕೆ ವಿರೋಧ ಎನ್ನುವಂತೆ ನಾವು ಅಮೆರಿಕ ಸಂವಿಧಾನದಲ್ಲಿ ನೋಡಿದಾಗ ಅಲ್ಲಿ ದ್ವಿಪೌರತ್ವ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗೋದು. ಅಂದ್ರೆ ಒಬ್ಬ ವ್ಯಕ್ತಿ ರಾಜ್ಯದ ಪೌರತ್ವವನ್ನ ಪಡೆದಿರ್ತಾನೆ ಮತ್ತು ದೇಶದ ಪೌರತ್ವವನ್ನು ಕೂಡ ಪಡೆದಿರ್ತಾನೆ. ಈ ರೀತಿ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಭಾರತದಲ್ಲಿ ಏಕ ಪೌರತ್ವ ಹೊಂದಿರೋದನ್ನ ನಾವು ನೋಡಬಹುದು. ಮುಂದಿನದಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಇದೊಂದು ಭಾರತ ಸಂವಿಧಾನದ ಲಕ್ಷಣವಾಗಿದೆ. ಯಾವುದೇ ತಾರತಮ್ಯವಿಲ್ಲದೆ 18 ವರ್ಷ ಹಾಗೂ 18 ವರ್ಷ ಮೇಲ್ಪಟ್ಟ ಎಲ್ಲಾ ಪೌರರಿಗೂ ಮತದಾನದ ಹಕ್ಕನ್ನ ನೀಡಲಾಗಿದೆ. ಅಂದ್ರೆ ಯಾವುದೇ ಜಾತಿ, ಧರ್ಮ, ಏನೇ ಒಂದು ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ಮತದಾನದ ಹಕ್ಕನ್ನ ತಿರಸ್ಕರಿಸುವಂತಿಲ್ಲ.
ಸೊ ಹಾಗಾಗಿ ಈ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮತದಾನ ಮಾಡುವ ಹಕ್ಕನ್ನ ನೀಡಲಾಗಿರುತ್ತೆ. ಇದು ಏನನ್ನ ಸೂಚಿಸ್ತದೆ ಅಂದ್ರೆ ಜನತೆಯ ಪರಮಾಧಿಕಾರದ ಸಂಕೇತವಾಗಿದೆ. ಅಂದ್ರೆ ಈ ಒಂದು ಅಂಶ ಪ್ರಶ್ನೆ ಆಗೋ ಸಾಧ್ಯತೆ ಇರುತ್ತೆ. ಜನತೆಯ ಪರಮಾಧಿಕಾರವನ್ನು ಸೂಚಿಸುವ ಅಂಶ ಯಾವುದು ಅಂತೇಳಿ ಮುಂದೆ ಕೇಳೋ ಸಾಧ್ಯತೆ ಇರ್ಬೋದು. ನೆಕ್ಸ್ಟ್ 12ನೇ ಪಾಯಿಂಟ್ ನಾವು ನೋಡೋದಾದ್ರೆ, 12ನೇ ಲಕ್ಷಣ ನಾವು ನೋಡೋದಾದ್ರೆ ದ್ವಿಸದನ ಶಾಸಕಾಂಗ ಪದ್ಧತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಭಾರತದ ಶಾಸಕಾಂಗವನ್ನ ಸಂಸತ್ ಅಂತೇಳಿ ಕರಿತಾ ಹೋಗ್ತೀವಿ. ಭಾರತದಲ್ಲಿ ಏನು ಕಾಯ್ದೆ ಕಾನೂನುಗಳನ್ನ ರೂಪಿಸೋದನ್ನ ನಾವು ಶಾಸಕಾಂಗ ಅಂತ ಕರಿತೀವಿ. ಈ ಶಾಸಕಾಂಗಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ, ನಾವು ಸಂಸತ್ ಅಂತ ಕರಿತೀವಿ. ಈ ಸಂಸತ್ತು ಏನೆಲ್ಲ ಒಳಗೊಂಡಿರುತ್ತೆ ಅಂತಂದ್ರೆ ಆ ಆಡಳಿತ ಪಕ್ಷವನ್ನು ಒಳಗೊಂಡಿರುತ್ತೆ, ವಿರೋಧ ಪಕ್ಷವನ್ನು ಒಳಗೊಂಡಿರುತ್ತೆ, ಅದರ ಜೊತೆಗೆ ರಾಷ್ಟ್ರಪತಿಯನ್ನು ಕೂಡ ಒಳಗೊಂಡಿರೋದನ್ನ ನೋಡ್ತೀವಿ. ಅಂದ್ರೆ ಮೇಲ್ಮನೆ, ಕೆಳಮನೆ ಮತ್ತೆ ರಾಷ್ಟ್ರಪತಿ ಈ ಮೂರನ್ನ ಸೇರ್ಕೊಂಡು ನಾವು ಸಂಸತ್ತು ಅಂತೇಳಿ ಕರಿತಾ ಹೋಗ್ತೀವಿ. ಇದರಲ್ಲಿ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಆಡಳಿತ ಪಕ್ಷ ಇರುತ್ತೆ ಮತ್ತು ವಿರೋಧ ಪಕ್ಷ, ಈ ಎಲ್ಲಾ ವ್ಯವಸ್ಥೆನ ಸೇರ್ಕೊಂಡು ನಾವೇನಂತ ಕರಿತೀವಿ, ಸಂಸತ್ತು ಅಂತೇಳಿ ಕರಿತಾ ಹೋಗ್ತೀವಿ. ಈ ಸಂಸತ್ತಿನಲ್ಲಿ ನಾವು ದ್ವಿಸದನ ಪದ್ಧತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಲೋಕಸಭೆ ಅಂತೇಳಿ ಕೆಳಮನೆಯನ್ನ ಕರಿತಾ ಹೋದ್ರೆ ರಾಜ್ಯಸಭೆಯನ್ನ ಮೇಲ್ಮನೆ ಅಂತೇಳಿ ಕರಿತಾ ಹೋಗ್ತೀವಿ. ಇದು ನಾವು ದ್ವಿಸದನ ಶಾಸಕಾಂಗ ಪದ್ಧತಿಗೆ ಒಂದು ಉದಾಹರಣೆ ಅಂತೇಳಿ ಹೇಳ್ಬೋದು. ಅದಾದ ನಂತರ ಪಕ್ಷ ಪದ್ಧತಿ. ಭಾರತದಲ್ಲಿ ಪಕ್ಷ ಪದ್ಧತಿಯನ್ನು ಕೂಡ ಒಳಗೊಂಡಿರೋದನ್ನ ನಾವು ನೋಡ್ಬೋದು. ಇಲ್ಲಿ ರಾಜಕೀಯ ಪಕ್ಷಗಳು ಏನಾಗುತ್ತೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬುನಾದಿ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಭಾರತದಲ್ಲಿ ಬಹುಪಕ್ಷ ಪದ್ಧತಿಯನ್ನ ಒಳಗೊಂಡಿರೋದನ್ನ ನೋಡ್ಬೋದು. ಅಂದ್ರೆ ಕೆಲವೊಂದು ದೇಶಗಳಲ್ಲಿ ಏಕಪಕ್ಷ ಪದ್ಧತಿ ಇರುತ್ತೆ, ಕೆಲವೊಂದು ದೇಶಗಳಲ್ಲಿ ದ್ವಿಪಕ್ಷ ಪದ್ಧತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ಮತ್ತು ಅಮೆರಿಕದಲ್ಲಿ ದ್ವಿಪಕ್ಷ ಪದ್ಧತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಕೆಲವೊಂದು ದೇಶಗಳಲ್ಲಿ ಏಕಪಕ್ಷ ಪದ್ಧತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ನಮ್ಮ ದೇಶದಲ್ಲಿ ಬಹುಪಕ್ಷ ಪದ್ಧತಿಯನ್ನ ನಾವು ನೋಡ್ತಾ ಹೋಗ್ತೀವಿ. ಭಾರತದಲ್ಲಿ ಬಹಳಷ್ಟು ಪಕ್ಷಗಳು ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಪ್ರಾದೇಶಿಕ ಪಕ್ಷಗಳಿದಾವೆ, ಅದ್ರ ಜೊತೆಗೆ ರಾಷ್ಟ್ರೀಯ ಪಕ್ಷಗಳು ಕೂಡ ಇರೋದನ್ನ ನಾವು ನೋಡ್ಬೋದು. ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷ ಆಡಳಿತ ಪಕ್ಷವಾಗಿ ಕಾರ್ಯನಿರ್ವಹಿಸಿದ್ರೆ ಇನ್ನುಳಿದಂತೆ ಎಲ್ಲಾ ಪಕ್ಷಗಳು ಏನ್ ಮಾಡ್ತವೆ, ವಿರೋಧ ಪಕ್ಷಗಳಾಗುತ್ತವೆ. ಅಂದ್ರೆ ಆಡಳಿತ ಪಕ್ಷದ ಕಾರ್ಯವೈಖರಿಯನ್ನ ಟೀಕೆ ಮಾಡ್ಲಿಕ್ಕೆ, ಅಂದ್ರೆ ಆಡಳಿತ ಪಕ್ಷವನ್ನು ಆಗಾಗ ಎಚ್ಚರಿಕೆ ಕೊಡ್ಲಿಕ್ಕೆ ವಿರೋಧ ಪಕ್ಷಗಳು ಬಹಳಷ್ಟು ಕಾರ್ಯನಿರ್ವಹಿಸ್ತಾ ಹೋಗ್ತವೆ. ಈ ಒಂದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಆಡಳಿತ ಪಕ್ಷ ಏನಾದ್ರೂ ಎಡುತ್ತಾ ಇದ್ರೆ ಅದನ್ನ ಎಚ್ಚರಿಸಲಿಕ್ಕೆ ಮತ್ತೆ ದೇಶವನ್ನ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯಲಿಕ್ಕೆ ಇಲ್ಲಿ ವಿರೋಧ ಪಕ್ಷಗಳ ಪಾತ್ರವು ಕೂಡ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇಷ್ಟು ನಾವು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ನಾವು ನೋಡ್ತಾ ಹೋದ್ವಿ. ಮುಂದಿನದಾಗಿ ನಾವು ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋ ಕೊನೆಯಲ್ಲಿ ಈ ವಿಡಿಯೋದ ನಂತರ ಅಂದ್ರೆ ಈ ಪಾಠ ಮುಕ್ತಾಯವಾದ ನಂತರ ಈ ಹಿಂದೆ ಕೇಳಾದ ಎಲ್ಲಾ ಪ್ರಶ್ನೆಗಳ ಒಂದು ಸಂಗ್ರಹವನ್ನ ನಾವು ಕೊನೆಯಲ್ಲೇ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಈ ಪಾಠದ ನೋಟ್ಸ್ ಏನಾದರೂ ಬೇಕಿದ್ರೆ ಈ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀವಿ. ಅದರಲ್ಲಿ ನೀವು ಜಾಯ್ನ್ ಆದ್ರೆ ಈ ಪಾಠದ ನೋಟ್ಸ್ ನಿಮ್ಗೆ ಸಿಗುತ್ತೆ ಅಂತ ಹೇಳಿ ಹೇಳ್ಬೋದು. ಎಲ್ರಿಗೂ ಧನ್ಯವಾದಗಳು.